ಹೌದು ಆಕ್ಚುಲಿ ಹೌದು ಏನಾಗಿರೋದು ಆಕ್ಚುಲಿ? ಹೌದು ಸರ್. ಏನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ವೆಂಕಟಾಪುರ ನದಿಯಲ್ಲಿ ಒಂದು ದುರಂತ ಸಂಭವಿಸುವಂತದ್ದು. ಈ ದುರಂತದಲ್ಲಿ ಸುಮಾರು 8 ಮಂದಿ ಜಲಸಮಾಧಿಯಾಗಿರುವಂತಹ ಪ್ರಾಥಮಿಕ ಮಾಹಿತಿ ಇದೀಗ ಲಭ್ಯವಾಗಿರುವಂತದ್ದು. ಕಪ್ಪೆ ಚಿಪ್ಪು ತರಲು ಹೋದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಏನು ಭಟ್ಕಳ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಸುಮಾರು 14 ಮಂದಿ ವೆಂಕಟಾಪುರ ನದಿ ಪ್ರದೇಶಕ್ಕೆ ಕಪ್ಪೆ ಚಿಪ್ಪು ತರಲು ಹೋದ ಸಂದರ್ಭದಲ್ಲಿ ದಿಢೀರ್ ಅಂತಾಗಿ ಏನು ನದಿಯ ನೀರಿನ ಮಟ್ಟ ಏರಿಕೆ ಆಗಿದ್ರಿಂದ ಒಮ್ಮೆಲೆ ಕೊಚ್ಚಿ ಹೋಗಿ ಸುಮಾರು 8 ಜನ ಮೃತಪಟ್ಟಿದ್ದಾರೆ. ಅದೇ ರೀತಿಯಾಗಿ ಇಬ್ಬರು ಕೂಡ ಇನ್ನೂ ರೀತಿ ಹುಡುಕಾಟ ಕಣ್ಮರೆಯಾಗಿರೋದ್ರಿಂದ ಅವರಿಗಾಗಿ ಹುಡುಕಾಟ ನಿರಂತರವಾಗಿ ಏನು ರಕ್ಷಣಾ ತಂಡಗಳಿಂದ ನಡೆಸಲಾಗ್ತಿದೆ. ಆದ್ರೆ ಏನು ಈ ಘಟನೆಯಲ್ಲಿ 8 ಮಂದಿ ಅಂದ್ರೆ 7 ಮಹಿಳೆಯರು ಹಾಗೂ ಓರ್ವ ಪುರುಷರು ಸೇರಿ ಒಟ್ಟು 8 ಮಂದಿ ಮೃತಪಟ್ಟಿರುವ ಪ್ರಾಥಮಿಕ ಮಾಹಿತಿ ಇದೀಗ ಲಭ್ಯವಾಗಿದೆ. ಮೂವರನ್ನ ಏನು ಭಟ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಟ್ಟು ಇನ್ನು ಓರ್ವ ಪುರುಷ ಸೇರಿ ಒಟ್ಟು 3 ಮಹಿಳೆಯರನ್ನ ರಕ್ಷಣೆ ಮಾಡಿ ಇದೀಗ ಭಟ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸರ್. ಅಲ್ಲ, ಈಗ ದಿಢೀರ್ ಅಂತ ನೀರು ಏರಿಕೆ ಆಯ್ತು ಅಂತಂದ್ರೆ ಅಲ್ಲಿ ಆ ನದಿಯಲ್ಲಿ ಹೆಂಗೆ ಇದ್ಕಿದಂಗೆ ಏರಿಕೆ ಆಗುತ್ತೆ ಈಗ ಅಲ್ಲಿ? ಹೌದು ಸರ್. ಏನು ನಿನ್ನೆ ರಾತ್ರಿ ಸುಮಾರು ಮುಂಜಾನೆ ವೇಳೆಗೆ ಏನು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದೆ. ಭಾರಿ ಮಳೆಯಿಂದಾಗಿ ಒಮ್ಮೆಲೆ ನೀರಿನ ಮಟ್ಟ ಏರಿಕೆ ಆಗಿದ್ರಿಂದ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಈವರೆಗೆ ಅಷ್ಟೊಂದು ಈ ಪ್ರಮಾಣದಲ್ಲಿ ಮಳೆ ಆಗಿರಲಿಲ್ಲ. ನಿನ್ನೆ ರಾತ್ರಿ ದಿಢೀರ್ ಏರಿಕೆ ಆಗಿದ್ರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂಬುದು ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬರ್ತಾ ಇದೆ ಸರ್. ಈಗ ವೆಂಕಟಾಪುರ ನದಿಗೆ ಅಂದ್ರೆ ಈ ಕಪ್ಪೆ ಚಿಪ್ಪು ಆರಿಸೋದಕ್ಕೆ ಸಾಮಾನ್ಯವಾಗಿ ಪ್ರತಿ ಸರಿ ಹೋಗ್ತಾ ಇರ್ತಾರ ಜನರು, ಅಲ್ಲಿನ ಸ್ಥಳೀಯರು? ಹೌದು ಸರ್. ಏನು ಇದೊಂದು ಕಪ್ಪೆ ಚಿಪ್ಪು ಅನ್ನೋದು ಒಂದು ಜೀವನ ಆಧಾರವಾಗಿ ಬಳಸ್ಕೊಂತ ಇರ್ತಾರೆ. ಅಲ್ಲಿನ ಸುತ್ತಮುತ್ತ ಮೀನುಗಾರ ಮಹಿಳೆಯರು ಇದನ್ನ ಏನು ಜೀವನ ಆಧಾರಕ್ಕಾಗಿ ಬಳಸ್ತಾರೆ. ಏನು ಮುಂಜಾನೆ ಎದ್ದು ಕಪ್ಪೆ ಚಿಪ್ಪಲು ಆರಿಸಿ ಹೋದಂತ ಸಾಮಾನ್ಯವಾಗಿ ಎಲ್ರು ಕೂಡ ಹೋಗ್ತಾರೆ. ಏನು ಆ ಭಾಗದ ಮಹಿಳೆಯರು, ಮೀನುಗಾರ ಮಹಿಳೆಯರು ಹೋಗಿ ಅದರಿಂದ ಬಂದಂತ ಆದಾಯದಲ್ಲಿ ಜೀವನವನ್ನ ನಡೆಸ್ತಾರೆ. ಅದೇ ರೀತಿಯಾಗಿ ಇಂದು ಕೂಡ ಹಲವು ಮಹಿಳೆಯರು ಸುಮಾರು 14 ಮಹಿಳೆಯರು ತಂಡವಾಗಿ ಹೋಗಿದ್ರು. ಆದ್ರೆ ಒಮ್ಮೆಲೆ ನದಿಯ ನೀರು ಏರಿಕೆ ಆಗಿದ್ರಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ. ಅಲ್ಲ, ಈ ಸಾವನ್ನಪ್ಪಿದವರೆಲ್ಲ ಒಂದೇ ಕುಟುಂಬದವರ ಅಥವಾ ಒಂದೇ ಹಳ್ಳಿಯವರ? ಯಾರು ಸದ್ಯ ಇನ್ನು ಇದು ಮಾಹಿತಿಯನ್ನ ಕಲೆ ಹಾಕ್ಲಾಗ್ತಾ ಇದೆ ಸರ್. ಏನು ಒಂದೇ ಕುಟುಂಬದವರಲ್ಲ ಸರ್, ಬೇರೆ 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 ಗ್ರಾಮದವರು ಎಲ್ಲರೂ ಸೇರಿ ಒಟ್ಟಾಗಿ ಹೋಗಿ ಏನೋ ಒಂದು ರೀತಿಯ ದುರ್ಘಟನೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಸರ್. ಈಗ ಇನ್ನೂ ಇಬ್ರು ನಾಪತ್ತೆ ಆಗಿರೋದಾ? ಎಷ್ಟು ಜನ ಇನ್ನು ನಾಪತ್ತೆ ಆಗಿರೋರು? ಇನ್ನು ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಒಟ್ಟಿಗೆ 14 ಜನ ಅಷ್ಟೇ ಇದ್ರಂತ ಇವತ್ತು 14 ಜನ ಅಂತ ಹೇಳಿ ಈಗ ಸದ್ಯದ ಮಿತಿಗೆ ಪ್ರಾಥಮಿಕ ಮಾಹಿತಿಯಿಂದ ಪೊಲೀಸರು ಮಾಹಿತಿ ನೀಡ್ತಾರೆ.